ಸುಂಟಿಕೊಪ್ಪ ಬಳಿಯ ಬಾಳೆಕಾಡಿನಲ್ಲಿ ಮಾರುತಿ ವ್ಯಾನ್ ಅಪಘಾತದಿಂದ ಓರ್ವ ವ್ಯಕ್ತಿ ಸಾವನ್ನಪ್ಪಿರುವ ಪ್ರಕರಣ ಕಳೆದ ಮಂಗಳವಾರ ನಡೆದಿದೆ. ಚಾಲಕ ಮಂಜುನಾಥ್ ಎಂಬುವರ ವಿರುದ್ಧ ಸುಂಟಿಕೊಪ್ಪ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಬೆನ್ನಲ್ಲೇ ತಮಗೆ ಸೇರಬೇಕಿದ್ದ ತಮ್ಮ ತಂದೆಯ ಕಾರನ್ನು ಮಂಜುನಾಥ್ ಬಲವಂತವಾಗಿ ಬಳಕೆ ಮಾಡುತ್ತಿರುವ ಬಗ್ಗೆ ಸಿಂಚನಾ ಎಂಬ ಯುವತಿ ಮಡಿಕೇರಿ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ವಿಕಾಸ್ ಜನಸೇವಾ ಟ್ರಸ್ಟ್ ಮೂಲಕ ಅಬಲಾಶ್ರಮ ನಡೆಸುತ್ತಿದ್ದ ರಮೇಶ್ ಮತ್ತು ಅವರ ಪತ್ನಿ ವರ್ಷಗಳ ಹಿಂದೆ ನಿಧನರಾಗಿದ್ದು, ಅವರ ಪುತ್ರಿ ಸಿಂಚನಾ ಬಂಧುಗಳ ಆಶ್ರಯ ಪಡೆದಿದ್ದಳು. ಈ ಮಧ್ಯೆ ರಮೇಶ್ ಅವರಿಗೆ ಸೇರಿದ ಮಾರುತಿ ವ್ಯಾನನ್ನು ರಮೇಶ್ ಸೋದರ ಮಂಜುನಾಥ್ ಬಳಸುತ್ತಿದ್ದರು ಎನ್ನಲಾಗಿದೆ. ಇದೇ ವ್ಯಾನ್ ಡಿಕ್ಕಿಯಾಗಿ ಡಿಸೆಂಬರ್ 13ರಂದು ಬಾಬು ಎಂಬ ಕಾರ್ಮಿಕ ಗಂಭೀರ ಗಾಯಗೊಂಡಿದ್ದರು. ಮರುದಿನ ಬಾಬು ಸಾವನ್ನಪ್ಪಿದ್ದು, ಚಾಲಕ ಮಂಜುನಾಥ್ ವಿರುದ್ಧ ದೂರು ದಾಖಲಾಗಿದೆ. ಈ ಬಗ್ಗೆ ಮಡಿಕೇರಿಯ ರಾಣಿಪೇಟೆಯಲ್ಲಿ ವಾಸವಿರುವ ಸಿಂಚನಾ ಅವರಿಗೆ ಡಿಸೆಂಬರ್ 25ರಂದು ಮಾಹಿತಿ ಗೊತ್ತಾಗಿದ್ದು, ಗುರುವಾರ ನಗರ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ತನ್ನನ್ನು ಮನೆಯಿಂದ ಹೊರಹಾಕಿ ತಮಗೆ ಸೇರಬೇಕಿದ್ದ ಕಾರನ್ನು ಬಲವಂತವಾಗಿ ಕೊಂಡೊಯ್ದ ದೊಡ್ಡಪ್ಪ ಅದನ್ನು ಕಾನೂನು ಬಾಹಿರವಾಗಿ ಬಳಸುತ್ತಿದ್ದಾರೆ ಎಂದು ಸಿಂಚನಾ ದೂರಿನಲ್ಲಿ ತಿಳಿಸಿದ್ದಾರೆ. ಸುಂಟಿಕೊಪ್ಪ ಬಳಿ ನಡೆದಿರುವ ಅಪಘಾತಕ್ಕೂ ತಮಗೂ ಯಾವುದೇ ಸಂಬಂಧವಿಲ್ಲ. ಮಂಜುನಾಥ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಅವರು ಮನವಿ ಮಾಡಿದ್ದಾರೆ. ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಕಂಪ್ಲೇಂಟ್ ಕೊಟ್ಟಿರೋದು ನಮ್ಮ ದೊಡ್ಡಪ್ಪನ ಮೇಲೆ. ಮಂಜುನಾಥ್ ಹೆಚ್ಕೆ ಅಂತ ನಮ್ಮದು ಅಪ್ಪಂದು ಅಣ್ಣ. ನಮ್ಮ ಅಪ್ಪಂದು ಓನೊಂದು ವ್ಯಾನ್ ಇತ್ತು, ಓಮಿನಿ. ಅದನ್ನು ಆಶ್ರಮಕ್ಕೆ ಅಂತ ನಮ್ಮ ಡ್ಯಾಡಿ ಯೂಸ್ ಮಾಡ್ತಾಯಿದ್ರು. ಅದನ್ನು ನಮ್ಮ ದೊಡ್ಡಪ್ಪ ಹೇಳೋದೇ ಕೇಳೋದೇ ತಗೊಂಡೋಗಿ ಈಗ ಆಕ್ಸಿಡೆಂಟ್ ಮಾಡಿದ್ದಾರೆ ರೀಸೆಂಟಾಗಿ. ಆ್ಯಕ್ಚುಲಿ ಅದು ನಮಗೆ ಆಗಬೇಕಾಗಿದ್ದು ಗಾಡಿ, ನಾವು ಎಷ್ಟು ಹೇಳಿದ್ರು ಅವ್ನು ಕೇಳಿಲ್ಲ, ತಗೊಂಡೋಗ್ಬಿಟ್ಟು ಈ ಥರ ಮಾಡಿದ್ದಾರೆ. ಸೊ ಹಂಗಾಗಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಗಾಡಿನ ನಮಗೆ ಬಿಡಿಸಿಕೊಡಿಲ್ಲ ಅಂತ ಅಂದ್ಬಿಟ್ಟು ಕೊಟ್ಟಿದ್ದೀನಿ. ಅವ್ರು ಆಕ್ಸಿಡೆಂಟ್ ಮಾಡಿರೋ ವ್ಯಕ್ತಿ ಮೊನ್ನೆ ತೀರ್ಕೊಂಡಿದ್ದಾರೆ. ಸೊ ಹಾಗಾಗಿ ಕಂಪ್ಲೇಂಟ್ ರೇಸ್ ಮಾಡಿದ್ದೀನಿ.